ಪದಗಳು ಶಕ್ತಿ, ಮನಸ್ಸಿನಿಂದ ಕೂಡಿದ ವಿಧಾನ. ನಾವು ದಿನನಿತ್ಯ ಬಳಸುವ ಪದಗಳಿಗೆ ಶಕ್ತಿ ಇದೆ ಅಂದರೆ ನೀವು ಒಪ್ತೀರಾ ಅಥವಾ ನಂಬ್ತೀರಾ? ಹೌದು, ಪದಗಳಿಗೆ ಶಕ್ತಿ, ಕಂಪನಗಳಿವೆ ಎಂದು ನಾನು ನಿಮಗೆ ಒಂದು ಉದಾಹರಣೆಯೊಂದಿಗೆ ಇವತ್ತು ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ, ಮಿಲ್ಲು LOA ನನ್ನ ಚಾನೆಲ್. ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲಕ್ಕಾಗಿ ತುಂಬ ಧನ್ಯವಾದಗಳು. ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಶಕ್ತಿಶಾಲಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಕಾದಿರಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಸರಿ, ಈಗ ಪ್ರಾರಂಭಿಸೋಣ. ನಾವು ಬಳಸುವ ದಿನನಿತ್ಯದ ಪದಗಳು ಅದ್ಭುತ ಶಕ್ತಿಯನ್ನು ಹೊಂದಿವೆ. ನಾವು ನಮ್ಮನ್ನು ನಿರ್ಮಿಸಬಹುದು ಅಥವಾ ಕೆಡಬಹುದು. ಈ ಪದಗಳ ಬಳಸುವಿಕೆಯಿಂದ ನಾವು ನಮ್ಮನ್ನು ಶ್ರೇಷ್ಠತೆಗೆ ಪ್ರೇರೇಪಿಸಬಹುದು ಅಥವಾ ಅವಮಾನ ಮತ್ತು ಭಯದಿಂದ ತುಂಬಬಹುದು. ಪದಗಳು ಶಕ್ತಿ ಮತ್ತು ಕಂಪನಗಳನ್ನು ಹೊಂದಿವೆ. ಅವು ಧನಾತ್ಮಕ ಮತ್ತು ಋಣಾತ್ಮಕ. ನಮ್ಮ ಪದಗಳ ಆಯ್ಕೆಯ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ, ಏಕೆಂದರೆ ಅವು ನಮ್ಮ ಮೇಲೆ ಮತ್ತು ಇತರರ ಮೇಲೆ ಪರಿಣಾಮ ಬೀಳಬಹುದು. ನಾವು ಮಾತನಾಡುವ ಪದಗಳು ನಮ್ಮ ವಾಸ್ತವವನ್ನು ರೂಪಿಸುತ್ತದೆ ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತದೆ. ನಮ್ಮ ಪದಗಳು ಬುದ್ಧಿವಂತಿಕೆಯಿಂದ ಆರಿಸುವ ಮೂಲಕ ನಾವು ಹೆಚ್ಚು ಸಾಮರಸ್ಯ ಮತ್ತು ಪ್ರೀತಿಯ ವಾತಾವರಣವನ್ನು ಸೃಷ್ಟಿಸಬಹುದು. ಪದಗಳ ಆಕರ್ಷಕ ಪ್ರಪಂಚ ಮತ್ತು ಅವುಗಳ ಶಕ್ತಿಯನ್ನು ಅನ್ವೇಷಿಸೋಣ. ಪದಗಳು ಕೇವಲ ಶಬ್ದವಲ್ಲ, ನಾವು ನಮ್ಮ ವಸ್ತುಗಳನ್ನು ರೂಪಿಸುವ ಕಂಪನಗಳನ್ನು ಒಯ್ಯುತ್ತೇವೆ. ನಮ್ಮ ಭಾಷೆಯ ಬಗ್ಗೆ ಜಾಗರೂಕರಾಗಿರುವುದು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀಳುತ್ತದೆ. ನಮ್ಮ ದೇಹದ ಮೇಲಿನ ಪರಿಣಾಮ. ನಮ್ಮ ದೇಹವು ಸುಮಾರು 70-75% ನೀರಿನಿಂದ ಕೂಡಿದೆ ಎಂದು ನಿಮಗೆಲ್ಲರಿಗೂ ತಿಳಿದಿರಬಹುದು. ಇದರರ್ಥ ನಾವು ಬಳಸುವ ಪದಗಳು ನಮ್ಮ ದೇಹವು ಸುಲಭವಾಗಿ ಹೀರಿಕೊಳ್ಳುತ್ತದೆ ಎಂದರ್ಥ. ನಮ್ಮ ಯೋಗಕ್ಷೇಮ ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ನಾವು ನಕಾರಾತ್ಮಕ ಪದಗಳನ್ನು ಬಳಸುವಾಗ ನಾವು ಮೂಲಭೂತವಾಗಿ ನಮ್ಮನ್ನು ನಕಾರಾತ್ಮಕ ಕಂಪನಗಳಿಗೆ ತಳ್ಳುತ್ತಿದ್ದೇವೆ. ಇದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಈ ಪರಿಕಲ್ಪನೆ ಒಂದು ಗಮನಾರ್ಹ ಉದಾಹರಣೆ ಎಂದು ಡಾಕ್ಟರ್ ಮಸಾರೋ ಇಮೋಟೋ ಇಂದು ಒಂದು ನೀರಿನ ಪ್ರಯೋಗ ಮಾಡಿ ನಮಗೆಲ್ಲರಿಗೂ ತೋರಿಸಿದ್ದಾರೆ. ಅವರು ನೀರಿನ ಮಾದರಿಯನ್ನು ಹೇಳುತ್ತಾ ಬಂದರು. ಪ್ರೀತಿ, ಕೃತಜ್ಞತೆ, ದ್ವೇಷ ಮತ್ತು ಭಯ ಇಂತಹ ವಿಭಿನ್ನ ಪದಗಳಿಗೆ ಒಡ್ಡಿದರು. ನಂತರ ಆ ನೀರುಗಳನ್ನು ಬೇರೆ ಬೇರೆ ತೆಗೆದುಕೊಂಡು ಫ್ರಿಡ್ಜ್ನಲ್ಲಿ ಇಟ್ಟರು. ಫಲಿತಾಂಶ ತುಂಬ ಆಶ್ಚರ್ಯಕರವಾಗಿತ್ತು. ಪ್ರೀತಿ ಮತ್ತು ಕೃತಜ್ಞತೆ ಎಂದು ನಂತರ ಬರೆದಿದ್ದವು. ಆ ಪದಗಳಿಗೆ ಒಡ್ಡಿದ ನೀರು ಸುಂದರವಾಗಿತ್ತು. ಸಾತ್ಮೀಯತೆ ಹರಳುಗಳನ್ನು ರೂಪಿಸಿತ್ತು. ಈ ಹರಳುಗಳು ಸಂಕೀರ್ಣ ಮತ್ತು ದೃಷ್ಟಿಗೋಚರವಾಗಿ ಬೆರಗುಗೊಳಿಸುವಂತಿತ್ತು. ನಮ್ಮ ಪದಗಳು ಸಾಮರಸ್ಯ ಶಕ್ತಿಯನ್ನು ತುಂಬಿ ಅಲ್ಲಿ ಪ್ರತಿಬಿಂಬಿಸುತ್ತಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ದ್ವೇಷ ಮತ್ತು ಭಯ ಇಂತಹ ನಕಾರಾತ್ಮಕ ಪದಗಳನ್ನು ಒಡ್ಡಿಕೊಂಡ ನೀರು ವಿರೂಪಗೊಂಡು ಹರಳುಗಳನ್ನು ರೂಪಿಸಿದವು. ಈ ಹರಳುಗಳು ಹೆಚ್ಚಾಗಿ ಚಿತ್ರಗೊಂಡು ಮತ್ತು ಧನಾತ್ಮಕ ಆವೇಶಗಳ ಹರಳುಗಳಾಗಿ ಸೌಂದರ್ಯವನ್ನು ಹೊಂದಿರಲಿಲ್ಲ. ಈ ಪ್ರಯೋಗವು ಪದಗಳು ಬೌದ್ಧಿಕ ಪ್ರಪಂಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತೋರಿಸುತ್ತದೆ ಮತ್ತು ಜಾಗರೂಕರಾಗಿ ಸಂವಹನ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಪದಗಳನ್ನು ಬಳಸುವ ಶಕ್ತಿ. ಪದಗಳನ್ನು ಉನ್ನತಿಗೇರಿಸುವ, ಪ್ರೇರೇಪಿಸುವ ಮತ್ತು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಅವು ನೋವುಂಟು ಮಾಡಬಹುದು, ಹಾನಿ ಮಾಡಬಹುದು ಮತ್ತು ನಾಶ ಮಾಡಬಹುದು. ನಾವು ಪದಗಳನ್ನು ಎಚ್ಚರಿಕೆಯಿಂದ ಆರಿಸುವ ಮೂಲಕ ನಾವು ಹೆಚ್ಚಿನ ಸಕಾರಾತ್ಮಕ ಮತ್ತು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸಬಹುದು. ನಾವು ಬಳಸುವ ಪದಗಳ ಬಗ್ಗೆ ನಾವು ಜಾಗರೂಕರಾಗಿ ಪ್ರೀತಿ, ದಯೆ ಮತ್ತು ಕರುಣೆಯ ಉತ್ತೇಜಿಸುವ ಭಾಷೆಯನ್ನು ಬಳಸಲು ಶ್ರಮಿಸೋಣ. ನಮ್ಮ ಮಾತುಗಳ ಮೂಲಕ ನಮ್ಮ ವಾಸ್ತವತೆಯ ರೂಪವನ್ನು ರೂಪಿಸುವ ಶಕ್ತಿ ನಮಗಿದೆ.
ಇದರಿಂದ ಹೆಚ್ಚು ಸಕಾರಾತ್ಮಕ ಪದಗಳನ್ನು ಬಳಸಲು ಮತ್ತು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಸ್ವಾಗತಿಸಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡೋಣ. ಕೊನೆಯದಾಗಿ, ಪದಗಳು ಕೇವಲ ಪದಗಳಲ್ಲ, ಅವು ಶಕ್ತಿ ಮತ್ತು ಕಂಪನಗಳನ್ನು ಹೊತ್ತೊಯ್ಯುತ್ತವೆ. ಅವುಗಳನ್ನು ಬುದ್ಧಿವಂತಿಕೆಯಿಂದ ಬಳಸೋಣ ಮತ್ತು ಹೆಚ್ಚು ಪ್ರೀತಿ ಮತ್ತು ಸಾಮರಸ್ಯಕ ಜಗತ್ತನ್ನು ಬೆಳೆಸೋಣ. ನಮ್ಮ ಪದಗಳ ಆಯ್ಕೆಯ ಬಗ್ಗೆ ಜಾಗರೂಕರಾಗಿರೋಣ. ನಾವು ನಮ್ಮ ಮೇಲೆ ಮತ್ತು ನಮ್ಮ ಸುತ್ತಮುತ್ತಲಿನವರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಬಹುದು. ಹೆಚ್ಚು ಸಕಾರಾತ್ಮಕ ಪದಗಳನ್ನು ಬಳಸುತ್ತಾ ನಾವು ಪ್ರಾರಂಭಿಸಿದರೆ ಪ್ರೀತಿ, ದಯೆ ಮತ್ತು ಸಹಾನುಭೂತಿಯನ್ನು ಪ್ರತಿಬಿಂಬಿಸುವ ವಸ್ತುವನ್ನಾಗಿ ಸೃಷ್ಟಿಸುತ್ತಾ ಗಮನಹರಿಸೋಣ. ನಾವು ದಿನನಿತ್ಯ ಉಚ್ಚರಿಸುವ ಎಲ್ಲ ಪದಗಳ ಮೇಲೆ ಗಮನವಿಡೋಣ.